ಹಾಯ್ ಆಲ್, ಇದು ಮಂಡೇ ಮಿನಿ ವ್ಲಾಗ್. ಇವತ್ತಿನ ಟಿಫನ್ಗೆ ನಮ್ಮನೇಲಿ ಇಡ್ಲಿ ವಡೆ ಚಟ್ನಿ ಸಾಂಬಾರನ್ನ ಮಾಡಿದ್ವಿ. ತುಂಬಾನೇ ಟೇಸ್ಟಿಯಾಗಿ ಬಂದಿತ್ತು ಅಂತ ಹೇಳ್ಬೋದು. ಇಡ್ಲಿ ಜೊತೆ ವಡೆ ತಿನ್ನೋದಕ್ಕಿಂತ ನನಗೆ ಸಪ್ರೇಟಾಗಿ ತಿನ್ನೋದು ತುಂಬಾನೇ ಇಷ್ಟ ಆಗುತ್ತೆ. ಅದಕ್ಕೆ ನಾನು ಬೌಲಲ್ಲಿ ಬರೀ ವಡೆನ ಸರ್ವ್ ಮಾಡಿಕೊಂಡು ಸಾಂಬಾರ್ ಜೊತೆ ತಿನ್ಕೊಂಡೆ. ವಡೆ ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿ ಬಂದಿತ್ತು ಅಂತ ಹೇಳ್ಬೋದು. ನಿಮ್ಗೆ ಯಾರಿಗಾದ್ರೂ ರೆಸಿಪಿ ಬೇಕಂದ್ರೆ ಕಮೆಂಟ್ ಮಾಡಿ, ಶೇರ್ ಮಾಡ್ತೀನಿ. ಇನ್ನು ಟಿಫನ್ ಎಲ್ಲ ಮುಗಿಸ್ಕೊಂಡು ನಾನು ಮೇಲೆ ಗಾರ್ಡನಿಗೆ ಬಂದಿದ್ದೆ ಗಿಡಗಳನ್ನ ನೋಡ್ಕೊಂಡು ಹೋಗೋಣ ಅಂತ. ಒಂದೊಂದು ಗಿಡ ಅಂತೂ ತುಂಬಾನೇ ಚೆನ್ನಾಗಿ ಚಿಗುರಿದೆ, ಬಟ್ ಒಂದೊಂದು ತುಂಬಾನೇ ಒಣಗೋಗ್ಬಿಟ್ಟಿತ್ತು. ತುಂಬಾನೇ ಬೇಜಾರಾಗುತ್ತೆ ಈ ರೀತಿ ನೋಡಿದಾಗ. ನೀವಿಲ್ಲಿ ನೋಡ್ತಾ ಇರೋದು ಸ್ಟ್ರಾಬೆರಿ ಗಿಡ ನೋಡ್ಬೋದು. ಮಲ್ಲಿಗೆ ಹೂವಿನ ಗಿಡ ಕೂಡ ತುಂಬಾನೇ ಚೆನ್ನಾಗಿ ಮೊಗ್ಗಳೆಲ್ಲ ಆಗಿದೆ. ರೀಸೆಂಟಾಗಿ ಒಂದು ಗಿಡ ತಂದಿದೆ, ಫುಲ್ಲು ಒಣಗೋಗ್ಬಿಟ್ಟಿದೆ. ತುಂಬಾನೇ ಬೇಜಾರಾಯಿತು. ಇನ್ನು ಇದೆಲ್ಲ ಚಿಕ್ಕ ಚಿಕ್ಕದಾಗಿ ಮೊಗ್ಗಳಾಗ್ತಿದೆ. ಇನ್ನೊಂದು ಹೂ ಕೂಡ ಬಿಟ್ಟಿದೆ. ಇನ್ನು ಅದನ್ನೆಲ್ಲ ಮುಗಿಸ್ಕೊಂಡು ಸಾಯಂಕಾಲದ ಮೇಲೆ ನೂಡಲ್ಸ್ನ ಮಾಡಿಕೊಂಡು ತಿನ್ಕೊಂಡೆ. ಇದು ಇವತ್ತಿನ ವ್ಲಾಗ್ ಆಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.